ಈಗ ಪತ್ರವನ್ನು ಓದೋಣವಾ? ಗುರುಜಿ, ಪತ್ರವನ್ನ ಮೈಸೂರಿನಿಂದ ಬರೆದಿದ್ದಾರೆ ನಟರಾಜ್ ಮತ್ತು ರಮ್ಯಾರವರು. ಪರಮ ಪೂಜ್ಯ ನರೇಂದ್ರ ಬಾಬು ಶರ್ಮಾ ಗುರುಜಿಯವರಿಗೆ ಅನಂತ ಅನಂತ ನಮಸ್ಕಾರಗಳು ಹಾಗೂ ದಿವ್ಯಾ ಮತ್ತು ತಾಂತ್ರಿಕ ವರ್ಗದವ್ರಿಗೂ ಅಭಿನಂದನೆ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು. ಗುರುಜಿ, ಅವರ ಒಂದು ಸಮಸ್ಯೆ ಏನಂದ್ರೆ ಅವರ ಮಗನ ಕುರಿತಿದ್ದಾಗಿದೆ. ಅವ್ರ ಹೆಸರು ಭರತ್ ಅಂತೆ. 10/4/2004 ರಾತ್ರಿ 2:45ಗೆ ಶನಿವಾರ ಹುಟ್ಟಿದ್ದಾರೆ ಇವರು. ಅವರಿಗೆ ಯಾರೋ ಒಬ್ರು ಜ್ಯೋತಿಷಿಗಳು ಹೇಳಿದ್ರಂತೆ ಆ ಹುಡುಗ 7 ವರ್ಷದವನಾಗೋವರೆಗೂ ಹುತ್ತಕ್ಕೆ ಹಾಲನ್ನು ಹಾಕಬೇಕು ಅಂತ. ಆದ್ರೆ ಗುರುಜಿ, ನೀವು ಪ್ರತಿಯೊಂದು ದಿನವೂ ಹೇಳ್ತಾ ಇರ್ತೀರಾ ಹುತ್ತಕ್ಕೆ ಹಾಲನ್ನು ಹಾಕಬಾರ್ದು ಅಂತ. ನಾನು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಬಹಳ ಗೊಂದಲಮಯಕ್ಕೆ ಸಿಲುಕಿದ್ದೀನಿ, ದಯಮಾಡಿ ಇದಕ್ಕೆ ಒಂದು ಉತ್ತರವನ್ನ ಕೊಡಿ ಅಂತಿದ್ದಾರೆ. ನೀವು ಈ ಹುತ್ತಕ್ಕೆ ಹಾಲು ಹಾಕಬಾರ್ದು ಅನ್ನೋದು ಮೊದಲಿಂದ ಬಂದಿರತಕ್ಕಂಥ ಕರ್ಣನ ಶಾಪ. ಕರ್ಣ ತಾನು ಒಂದು ವಿಶೇಷವಾಗಿರ್ತಕ್ಕಂಥ ಹಾಲು, ಹಸುವಿಂದ ತಂದಿದ್ದ ಹಾಲನ್ನು ತಾನು ಎತ್ಕೊಂಡು ಹೋಗ್ತಾ ಇರ್ತಾನೆ. ಅದು ಹಾಲು ವಿಶೇಷವಾಗಿ ಅಭಿಷೇಕಕ್ಕೋಸ್ಕರ ತಗೊಂಡು ಹೋಗ್ತಾ ಇದ್ದಾನೆ. ಈ ಅಭಿಷೇಕಕ್ಕೆ ಹೋಗ್ತಾ ಇದ್ದದ್ದು ಎಡು ಬಿದ್ದಾಗ್ತಾನೆ. ಇವನು ಎಡು ಬಿದ್ದಾಗ ಆ ಹಾಲು ಪೂರ್ತಿಯಾಗಿ ಹುತ್ತದ ಮೇಲೆ ಬೀಳುತ್ತೆ. ಯಾವತ್ತು ಹುತ್ತದ ಮೇಲೆ ಬೀಳುತ್ತೋ ಆ ದೇವಿ ಸ್ವರೂಪವಾಗಿರ್ತಕ್ಕಂಥ ಭೂದೇವಿ ತಾನೇ ಹೊರಗಡೆ ಬಂದು ಶಾಪವನ್ನು ಹಾಕ್ತಾಳೆ. ನನ್ನ ಮೇಲೆ ಈ ಭೂಸ್ಪರ್ಶದಲ್ಲಿ ನಾನು ಅಡಗಿರುವಾಗ, ಅಂದರೆ ಹಾವಿನ ರೂಪದಲ್ಲಿ ತಾನು ಕೂತಿದ್ದ ಜಗನ್ಮಾತೆಯು ಚೌಡಿ ರೂಪದಲ್ಲಿ ಕೂತಿದ್ದಾಗ ಯಾವ ಕಾಲಕ್ಕೂ ಹಾವುಗಳನ್ನು ಅಂದರೆ ಸಂರಕ್ಷಣೆ ಮಾಡೋ ಸಮಯದಲ್ಲಿ ಹುತ್ತವನ್ನು ನಾವು ಕಟ್ಕೊಳ್ಳೋದೇನು ಅಂದರೆ ಯಾವುದೇ ವಿಧವಾದ ಹೊರಗಿನ ಗೊಂದಲವು ಒಳಭಾಗದಲ್ಲಿ ಬರದೇ ಇದ್ದಾಗೆ ಅಂತ. ಅಂದರೆ ಆ ವಿಶೇಷವಾಗಿರ್ತಕ್ಕಂಥ ಕಾಂತಿಗಳನ್ನು ಯಾವ ಕಾಲಕ್ಕೂ ಗುಪ್ತವಾಗಿ ನೋಡದೇ ಇದ್ದ ಹಾಗೆ ಅಂತ. ಅದಕ್ಕೆ ಹುತ್ತಕ್ಕೂ ಹಾರ್ಟ್ಗೂ ಸಂಬಂಧ. ಹಾರ್ಟ್ಗೂ ಎಷ್ಟೋ ವಿಧವಾದ ರಂಧ್ರಗಳಿದೆ. ಹಾಗೆ ಹುತ್ತನೂ ನೀವು ತೆಗೆದು ನೋಡಿ, ಎಲ್ಲವೂ ಹಾರ್ಟ್ ಹೇಗಿದೆಯೋ ಹೊರಭಾಗದಲ್ಲಿ ಹೃದಯ ತೆಗೆದುಬಿಟ್ಟು ಕಟ್ ಮಾಡಿ ನೋಡಿದಾಗ ಹೇಗಿರುತ್ತೆ, ಹುತ್ತವು ಹಾಗಿರುತ್ತೆ. ಹುತ್ತದಲ್ಲಿ ಒಂದು ಹೋಲ್ ಮುಚ್ಚಿದ್ರೆ ಹಾರ್ಟಲ್ಲಿ ಒಂದು ಹೋಲ್ ಕ್ಲೋಸ್. ಅದಕ್ಕೆ ಹುತ್ತಕ್ಕೆ ಒಂದು ದೋಷ ಮಾಡಿದ್ರೆ ಹಾರ್ಟಲ್ಲಿ ಒಂದು ಪ್ರಾಬ್ಲಮ್. ಹಾಗೆ ಜೀವನಕ್ಕೆ ಎರಡಕ್ಕೂ ಸಂಬಂಧವಾಗಿರ್ತಕ್ಕಂಥ ಹೃದಯಕ್ಕೂ ಹುತ್ತಕ್ಕೂ ಸಂಬಂಧ. ಜೀವನದಲ್ಲಿ ಹೇಗಿದೆಯೋ ಸಂಬಂಧ, ಆ ಸಂಬಂಧವನ್ನು ಆ ಕಾಲದಲ್ಲಿ ಭೂದೇವಿ ಶಾಪ ಹಾಕಿದ್ಲು ಕರ್ಣನಿಗೆ. ನೀನು ಈ ರೀತಿಯಾಗಿ ಹುತ್ತವನ್ನು ಒದ್ದೆ ಮಾಡಿ ಹಾಲನ್ನೆಲ್ಲ ಕ್ಷೀರವನ್ನು, ಇಷ್ಟು ದೊಡ್ಡದಾಗಿರ್ತಕ್ಕಂಥ ಕ್ಷೀರವನ್ನು ನನ್ನ ಮೇಲೆ ಚೆಲ್ಲಿರೋದ್ರಿಂದ ಹಾಲನ್ನು ನಾನು ಹೀರ್ತಾ ಇದ್ದ ಸಮಯದಲ್ಲಿ ನೀನೇನು ಮಾಡಿದೆ, ಆ ಹಾಲು ಹೀರ್ತಾ ಇದ್ದ ಸಮಯದಲ್ಲಿ ಇವನೇನು ಮಾಡ್ತಾನೆ, ಅಯ್ಯೋ ಹಾಲೆಲ್ಲ ಹೊಟ್ಟೋಯ್ತು ಅಂತ ಬೇಗ ಅಗಿತಾನೆ. ಅಗದು ಆ ಹಾಲನ್ನು ಮಣ್ಣನ್ನು ಹಿಂಡಿ ಆ ಹಾಲನ್ನು ಹಾಕ್ಕೊಂತ ಇರ್ತಾನೆ. ಇವನಿಗೆ ಹಾಲು ನೆತ್ಕೊಂಡೋಗಿ ಅಭಿಷೇಕ ಮಾಡಬೇಕು ಅನ್ನೋ ಒಂದೇ ಉದ್ದೇಶ ಹೊರತು ಯಾವ ಕಾಲಕ್ಕೂ ಹಾಲು ಕಿತ್ಕೋಬೇಕು ಅನ್ನೋ ಪ್ರಶ್ನೆ ಅಲ್ಲ. ಬೇರೆ ತಗೋಬೋದಾಯ್ತು, ಆದರೆ ಆ ಟೈಮಿಗೆ ಅವನ ವಿಧಿ ಹಾಗಾಡಿಸ್ಬಿಡ್ತು. ಯಾರಿಗೆ? ಕರ್ಣನಿಗೆ. ಆವಾಗ ಏನು ಮಾಡ್ತಾನೆ, ಮಣ್ಣನ್ನು ಹಿಂಡಿ ಹಾಲನ್ನು ತಗೊಂಡಾಗ ಅವಳು ಹೇಳ್ತಾಳೆ, ನನ್ನ ಆತ್ಮದಲ್ಲಿ ನಾನು ಹೀರ್ತಾ ಇದ್ದ ಹಾಲನ್ನು ನೀನು ಹಿಂಡಿ ಅದನ್ನು ಹೀರ್ಕೊಂಡ್ಯಾ ವಾಪಸ್ಸು. ಅದಕ್ಕೋಸ್ಕರ ನಿನ್ನ ಕಾಲಕ್ಕೆ, ಅಂದರೆ ನಿನ್ನ ಕಷ್ಟದ ಕಾಲಕ್ಕೆ ಇದೇ ಮಣ್ಣು ಇದೇ ಭೂಮಿ ಆಗಿರ್ತಕ್ಕಂಥ ನಾನು ಹೂತು ಹೋಗ್ತೀನಿ ನೋಡು ಹುಷಾರ್ ಅಂತ. ಅದಕ್ಕೆ ಯುದ್ಧ ಭೂಮಿಯಲ್ಲಿ ಅವನಿಗೆ ರಥಚಕ್ರವೇ ಹೂತೋಯ್ತು. ಅವನ ಸಮಯಕ್ಕೆ, ಕೆಟ್ಟ ಗುಣಗಳಿಗೆ, ಅವನ ಕಾರಣಕ್ಕೆ, ಅವತ್ತು ಅವನು ಹೀರಿದ್ದಕ್ಕೆ ನಾನು ಭೂದೇವಿ ನಿನ್ನನ್ನೇ ಹೀರಿಬಿಡ್ತೀನಿ ಅಂತ ಹೇಳಿ ಆ ಜೀವನವನ್ನೇ ಹೀರಿಬಿಟ್ಲು. ಅದಕ್ಕೋಸ್ಕರ ಆವತ್ತಿನಿಂದ ಏನು ಹೇಳಿದ್ರು ವ್ಯಾಸ ಮಹರ್ಷಿಗಳು ಪ್ರಕಟವಾಗಿ, ಅಮ್ಮ ಜಗನ್ಮಾತೆ, ಇನ್ನ ಮೇಲೆ ಯಾವ ಕಾಲಕ್ಕೂ ಭೂಮಿಯಲ್ಲಿ ಯಾರು ಹುತ್ತಕ್ಕೆ ಹಾಲು ಹಾಕ್ತಾರೋ ಯಾವ ಕಾಲಕ್ಕೂ ತನಿಯನ್ನು ಎರಿಬಾರ್ದು. ಹಾವುಗಳು, ನಾಗದೇವತೆಗಳು ಒಪ್ಪಿಕೊಂಡ್ರು ಅದನ್ನು ಕಲ್ಲು ಶಿರಸಾನುಗ್ರಹದಲ್ಲಿ ಶಿಲಾಶಾಸನಗಳ ಮಾತ್ರ ಹಾಲನ್ನು ಹಾಕಬೇಕು. ಯಾವತ್ತು ಭೂಮಿಗೆ, ಅಂದರೆ ಗೆದ್ದಲ ಹುಳಗಳು ಇನ್ಯಾರೂ ಅಲ್ಲ, ಸಾಕ್ಷಾತ್ ಸೈನಿಕರು, ಆ ಕೌರವ ಸೈನಿಕರೇ ಆ ವಿಶೇಷವಾಗಿ ಗೆದ್ದಲ ಹುಳಗಳು. ಆವತ್ತಿನ ಹಾಕಿದ ಶಾಪ ಏನು ಅಂದರೆ, ಪಾಂಡವರು ಎಲ್ಲಿರ್ತಾರೆ ಹಾವುಗಳಾಗಿರ್ತಾರೆ, ಈ ಕೌರವರು ಏನಾಗಿರ್ತಾರೆ ಗೆದ್ದಲ ಹುಳಗಳಾಗಿರ್ತಾರೆ. ಜೀವನದಲ್ಲಿ ಇವರೇ ಮನೆಯನ್ನ ಕಟ್ಕೊಡೋದು ಆ ಹಾವಿಗೆ. ನೋಡಿದ್ರ ಎಷ್ಟು ವಿಧ. ಅದಕ್ಕೆ ಹಸ್ತಿನಾಪುರ ಅಂದು ಏನಿದೆ ಇವತ್ತು ಈ ಹುತ್ತಗಳು, ಅಂದು ಹಸ್ತಿನಾಪುರ, ಇಂದು ವಿಶೇಷ ಕಲಿಯುಗದಲ್ಲಿ ಹುತ್ತ. ಅದಕ್ಕೂ ಸಂಬಂಧವಿರೋದ್ರಿಂದ ನೀವುಗಳು ಹಾಲುಗಳನ್ನು ಹಾಕದೇ ಇರೋದ್ರಿಂದ ವಿಶೇಷವಾಗಿ ಈ ಶಾಪಗಳು. ಅದಕ್ಕೆ ನಿಮ್ಮ ಮಗನಿಗೆ ನೀವು ಮಾಡಬೇಕಾದಿಷ್ಟೇ, ವಿಶೇಷವಾಗಿ ಹಾಲುಗಳನ್ನು ಖಂಡಿತ ಅವ್ರು ಹೇಳಿರೋ ಪೂಜೆ ಪುನಸ್ಕಾರ ಖಂಡಿತ ಮಾಡಿ. ಸೃಷ್ಟಿಗೆ, ಪ್ರತಿ ಸೃಷ್ಟಿಗೆ ಅಂದರೆ ಅಮಾವಾಸ್ಯೆ ಒಂದು ಸೃಷ್ಟಿ ಬರುತ್ತೆ, ಪೌರ್ಣಿಮೆ ಒಂದು ಸೃಷ್ಟಿ ಬರುತ್ತೆ. ಈ ಸೃಷ್ಟಿಗೆ ಹಾಲನ್ನು ತಗೊಂಡೋಗಿ ಹಸಿ ಹಾಲನ್ನು ಅಭಿಷೇಕಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಕೊಡಿ. ಕಲ್ಲುಗಳು ಅಂದರೆ ತಕ್ಷಕ, ಸುರುಚಿ, ನಾಗರಾಜ ಅವರು ಕಲ್ಲಲ್ಲೇ ಕೂತ್ಕೊಂಡಿರ್ತಾರೆ. ಆಲ್ದ ಮರ, ಬೇವಿನ ಮರ ಅಂತ ವಿಚಾರ ಅಲ್ಲ, ಹಳ್ಳಿ ಮರ, ಬೇವಿನ ಮರ. ಕೆಲವರು ಏನು ಮಾಡ್ತಾರೆ, ಆಲ್ದ ಮರ ಹಾಕ್ಬಿಟ್ಟಿದ್ದಾರೆ. ಕೆಲವರು ಹಳ್ಳಿಗಳು ಹೋಗಿ ನೋಡಿದ್ದೀನಿ, ಆಲ್ದ ಮರಕ್ಕೆ ಬೇವಿನ ಮರ ಮದುವೆ ಮಾಡಿಸ್ಬಿಡೋದು. ತಪ್ಪು, ದಯವಿಟ್ಟು ಹಾಗೆ ಮಾಡಬೇಡಿ. ಆಲ್ದ ಮರದ ಮುನೀಶ್ವರ ವಾಸ, ಸಪ್ತ ಋಷಿಗಳ ವಾಸ, ಸಪ್ತ ಮಾತೃಕೆಯ ವಾಸ. ಹಳ್ಳಿ ಮರಕ್ಕೆ ಬೇವಿನ ಮರ ವಾಸ. ಇಲ್ಲಿ ನಾಗದೇವತೆಗಳಿಟ್ಟಾಗ ಅದಕ್ಕೆ ಅಭಿಷೇಕ ಮಾಡೋಕ್ಕೆ ಕಲ್ಲು ಶಿಲಾಶಾಸನಕ್ಕೆ ಮಾತ್ರ ಹಾಕಿಸಿ. ಖಂಡಿತ ಯಾವ ಗೊಂದಲಗಳು ಇಲ್ಲದೆ ಆ ಕಲ್ಲನ್ನು ಪೂಜೆ ಮಾಡಿ ಹಾಲನ್ನು ಅಭಿಷೇಕ ಹಾಕಿದಾಗ ದಯವಿಟ್ಟು ತೊಳಿಬೇಕು, ಉಜ್ಜಬೇಕು. ಅದಾದ ಮೇಲೆ ಪರಿವರ್ತನೆ. ಇದನ್ನು ಮಾಡ್ತಾ ಏನು ಮಾಡ್ಬೇಕು, ನೀವು ವಿರಾಮ ತಗೋಬೇಕು, ಮತ್ತಷ್ಟು ಮಾತಾಡಬೇಕು.